ಅದೇ ಥರ ಇದು ಹುಳಿ ಶಾವಿಗೆ ದಮ್ ಹಾಕಿ ಮಾಡುವಂಥದ್ದು ತುಂಬ ಚೆನ್ನಾಗಿ ಬರುತ್ತೆ, ಉದುದ್ರಾಗಿರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಈರುಳ್ಳಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ನಿಮ್ಗೆ ರುಚಿನೂ ಅಷ್ಟು ರುಚಿ ಕೊಡಲ್ಲ. ಹೀಗೆ ಮಾಡಿದ್ರೇ ರುಚಿ. ಸಾರಿನ ಪುಡಿ ಹಾಕಿದ ತಕ್ಷಣ ಜಾಸ್ತಿ ಹೊತ್ತು ಕುದಿಸ್ಬಾರ್ದು. ಶಾವಿಗೆ ಹಾಕೋದು, ಸುಮ್ಮನೆ ಒಂದು 2-3 ಸಲ ಈ ಥರ ಮಿಕ್ಸ್ ಮಾಡೋದು. 5 ನಿಮಿಷದಲ್ಲಿ ಆಗುವಂಥ ಹುಳಿ ಶಾವಿಗೆ ರುಚಿಯಾಗಿರುತ್ತೆ, ಘಮ ಅಂತಿರುತ್ತೆ. ಈಗ ನೋಡಿ, ನಿಧಾನಕ್ಕೆ ನೀರೆಲ್ಲ ಚೆನ್ನಾಗಿ ಹಿಂಗಿದೆ, ಕರೆಕ್ಟಾಗಿ ಇದು ಡ್ರೈ ಆಗಿಬಿಡುತ್ತೆ. ಸಣ್ಣ ಉರಿ ಇಟ್ಕೊಂಡಿರಿ. ಮಲ್ಲಿಗೆ ಹೂ ಥರ ಉದುದ್ರಾಗಿದೆ, ಒಂಚೂರು ಮುದ್ದೆ ಆಗಿಲ್ಲ ನೋಡಿ, ಅಂಟ್ತಾ ಇಲ್ಲ ಒಂದಕ್ಕೊಂದು. ಸ್ನೇಹಿತರೆ, ಎಲ್ಲರಿಗೂ ಕಲರ್ಸ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ. ಸುಮಾರು ಜನ ಕೇಳ್ತಿದ್ರು, ಸಡನ್ನಾಗಿ ಯಾರು ಗೆಸ್ಟ್ ಬಂದರೆ ಒಂದಷ್ಟು ತಿಂಡಿಗಳು ಏನಾರು ಸಡನ್ನಾಗಿ ಒಂದು 5 ನಿಮಿಷದಲ್ಲಿ ಮಾಡುವಂಥದ್ದು ಏನಾರು ತೋರಿಸ್ಕೊಡಿ ಅಂತ. ಈಗ ಒಂದು ಹೊಸದಾಗಿ ಶುರು ಮಾಡ್ಕೊಂಡಿದ್ದೀವಿ, ಹುಳಿ ಶಾವಿಗೆ ಅಂಥೇಳಿ. ಶಾವಿಗೆ ಬಾತನ್ನೇ ಪುಳಿಯೋಗರೆ ಥರ ಮಾಡೋದು. ಪುಳಿಯೋಗರೆ ಶಾವಿಗೆ ಬಾತ್ ಅಂತ ಮುಂಚೆ ಕರಿತಿದ್ರು. ತುಂಬ ಚೆನ್ನಾಗಿರುತ್ತೆ, ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. 5 ನಿಮಿಷದಲ್ಲಿ ಆಗುವಂಥ ಅಡುಗೆ ಇದು. 100% ಎಲ್ಲರೂ ಇಷ್ಟಪಡ್ತಾರೆ ಅಂತ ನಂಬಿಕೆ ಇದೆ. ದಯವಿಟ್ಟು ಒಂದ್ಸಲ ಟ್ರೈ ಮಾಡಿ. ನಾವು ಯೂಸ್ ಮಾಡ್ತಿರೋದು ಸನ್ಫ್ಲವರ್ ಆಯಿಲ್. ಈ ಹುಳಿ ಅವಲಕ್ಕಿಗೆ 2 ಟೇಬಲ್ ಸ್ಪೂನಷ್ಟು ಫಸ್ಟು ರಿಫೈನ್ಡ್ ಆಯಿಲು. ನೋಡಿ, ಎಣ್ಣೆ ಕಾಯ್ತಿದ್ದಂಗೆ ಒಗ್ಗರಣೆಗೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ, 2 ಟೇಬಲ್ ಸ್ಪೂನಷ್ಟು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಆಪ್ಷನಲ್ಲು. ಆಮೇಲೆ 2.5 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, 4 ಮೆಣಸಿನ್ಕಾಯಿ ಒಗ್ಗರಣೆಗೆ, ಸ್ವಲ್ಪ ಇಂಗು ಯಾರಿಗಿಷ್ಟ ಆಗಲ್ವೋ ಹಿಂಗೆ ಹಾಕೋದು ಬೇಡ. ಹುಳಿ ಶಾವಿಗೆಗೆ ಈರುಳ್ಳಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ನಿಮ್ಗೆ ರುಚಿನೂ ಅಷ್ಟು ರುಚಿ ಕೊಡಲ್ಲ. ಹೀಗೆ ಮಾಡಿದ್ರೇ ರುಚಿ, ಹಿಂಗೆ ಹಾಕಿ ಮಾಡಿದ್ರೇ ರುಚಿ ಚೆನ್ನಾಗಿರುತ್ತೆ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ, ಒಂದು 2 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ತಿದ್ದೀನಿ. ಆಮೇಲೆ ಖಾರಕ್ಕೆ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಸಾರಿನ ಪುಡಿಯನ್ನು ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಒಂದ್ಸಲ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು, ಸಾರಿನ ಪುಡಿ ಹಾಕಿದ ತಕ್ಷಣ ಜಾಸ್ತಿ ಹೊತ್ತು ಕುದಿಸ್ಬಾರ್ದು. ಸುಮ್ಮನೆ ಒಂದ್ಸಲ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಹುಣಸೆ ರಸ ತೊಗೊಂಡಿದ್ದೀನಿ. 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡು ಅದನ್ನು ಚೆನ್ನಾಗಿ 2 ಬೌಲಷ್ಟು ನೀರಲ್ಲಿ ಹಾಕಿ ಚೆನ್ನಾಗಿ ನೆನೆಸಿ ಅದನ್ನು ಫಿಲ್ಟರ್ ಮಾಡಿಕೊಂಡು ಹಾಕಿದ್ದೀನಿ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕೋಣ. ಈಗ ನೋಡಿ, ಇದು ಚೆನ್ನಾಗಿ ಕುದಿಯೋಕ್ಕೆ ಬಂತು. ಇವಾಗ 1 ಟೇಬಲ್ ಸ್ಪೂನಷ್ಟು ಬೆಲ್ಲ. ಯಾರಿಗೆ ಸಿಹಿ ಇಷ್ಟ ಇಲ್ವೋ ಅವ್ರಿಗೆ ಬೆಲ್ಲ ಸ್ಕಿಪ್ ಮಾಡ್ಬೋದು. ನೋಡಿ, ಇದು ಚೆನ್ನಾಗಿ ಇವಾಗ ಜಾಸ್ತಿ ಏನು ಕುದಿಸೋ ಅವಶ್ಯಕತೆ ಇಲ್ಲ. ಇದು ನೋಡಿ ಸ್ನೇಹಿತರೆ, ನಾನು ಈ ಥರ 2 ಕಪ್ಪು ಶಾವಿಗೆನ ತೊಗೊಂಡಿದ್ದೀನಿ. ಈಗ ನೋಡಿ, ನೀರು ಕುದಿ ಬಂತು. ಈ ಸಮಯದಲ್ಲಿ ಶಾವಿಗೆನ ಹಾಕೊಂಬೋಣ. 1, 2 ಶಾವಿಗೆ ಹಾಕೋದು, ಸುಮ್ಮನೆ ಒಂದು 2-3 ಸಲ ಈ ಥರ ಮಿಕ್ಸ್ ಮಾಡೋದು. ಸಿಂಪಲಾಗಿ ಒಂದು 2 ಸಲ ಈ ಥರ ಮಿಕ್ಸ್ ಮಾಡೋದು. ಈಗ ನೋಡಿ, ನಿಧಾನಕ್ಕೆ ನೀರೆಲ್ಲ ಚೆನ್ನಾಗಿ ಹಿಂಗಿದೆ. ಈ ನೀರು ಹಿಂಗಿದ ತಕ್ಷಣವೇ ಸ್ಟವ್ನ ಆಫ್ ಮಾಡಿ ತಟ್ಟೆ ಮುಚ್ಚಿಟ್ಬಿಟ್ರೆ 5 ನಿಮಿಷದಲ್ಲಿ ಆಗುವಂಥ ಹುಳಿ ಶಾವಿಗೆ ರುಚಿಯಾಗಿರುತ್ತೆ, ಘಮ ಅಂತಿರುತ್ತೆ. ಆ ಹಿಂಗಿನ ಘಮ, ಹುಣಸೆ ಹಣ್ಣಿಂದ ರುಚಿ ತುಂಬ ರುಚಿಯಾಗಿರುತ್ತೆ. ಸಾರಿನ ಪುಡಿ ಬೇರೆ ಹಾಕಿರ್ತೀವಿ ಖಾರಕ್ಕೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ನೀರೆಲ್ಲ ಈ ಥರ ಡ್ರೈ ಆಗಿಬಿಡುತ್ತೆ 2 ಸೆಕೆಂಡ್ಗೆ. ಇನ್ನೇನು ಒಂದು 2 ನಿಮಿಷಕ್ಕೆ ಕರೆಕ್ಟಾಗಿ ಇದು ಡ್ರೈ ಆಗಿಬಿಡುತ್ತೆ. ಸಣ್ಣ ಉರಿ ಇಟ್ಕೊಂಡಿರಿ. ಈಗ ಸಮಯದಲ್ಲಿ ನೋಡಿ, ಸ್ಟವ್ನ ಆಫ್ ಮಾಡಿಬಿಟ್ಟು ತಟ್ಟೆ ಮುಚ್ಚಿ ಇಟ್ಬಿಡೋಣ. ಸ್ನೇಹಿತರೆ ನೋಡಿ, ಒಂದು 2 ನಿಮಿಷ ಆಗಿದೆ, ಸೆಟ್ಟಾಗಕ್ಕೆ ಬಿಟ್ಟಿದ್ದೀವಿ. ಈಗ ಪ್ಲೇಟ್ ಓಪನ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಒಳ್ಳೆ ಬಿಸಿ ಆದಂತಹ ಹುಳಿ ಶಾವಿಗೆ ಮಲ್ಲಿಗೆ ಹೂ ಥರ ಉದುದ್ರಾಗಿದೆ, ಒಂಚೂರು ಮುದ್ದೆ ಆಗಿಲ್ಲ ನೋಡಿ, ಅಂಟ್ತಾ ಇಲ್ಲ ಒಂದಕ್ಕೊಂದು. ದಯವಿಟ್ಟು ಮನೇಲಿ ಒಂದ್ಸಲ ಟ್ರೈ ಮಾಡಿ. 100% ಎಲ್ಲರಿಗೂ ಇಷ್ಟ ಆಗುತ್ತೆ. ಒಳ್ಳೆ ಮಲ್ಲಿಗೆ ಹೂ ಇದ್ದಂಗೆ ಇರುತ್ತೆ, ಒಂದಕ್ಕೊಂದು ಕಂಟಲ್ಲ, ತುಂಬ ಚೆನ್ನಾಗಿರುತ್ತೆ. ನಿಮಗಿದು ಇದು ನಾರ್ಮಲಾಗಿ ಪುಳಿಯೋಗರೆ ಟೇಸ್ಟ್ ಮಾಡಿರ್ತೀರ, ಮತ್ತು ಗೊಜ್ಜವಲಕ್ಕಿ ಎಲ್ಲ ಟೇಸ್ಟ್ ಮಾಡಿರ್ತೀರ. ಈ ಥರ ಹುಳಿ ಶಾವಿಗೆ ಒಂದ್ಸಲ ದಯವಿಟ್ಟು ಮನೇಲಿ ಮಾಡಿಕೊಂಡು ಟೇಸ್ಟ್ ಮಾಡಿ. ಈಗ ನೋಡೋಣ, ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಬೋಣ. ಘಮ ಅಂತಿರುವಂಥ ಹುಳಿ ಶಾವಿಗೆ ರೆಡಿಯಾಗಿದೆ. ಸ್ನೇಹಿತರೆ ನೋಡಿ, ಒಂದೊಂದು ಎಳೆನೂ ಬಿಡಿಬಿಡಿಯಾಗಿದೆ. ತುಂಬ ಚೆನ್ನಾಗಿದೆ, ಒಳ್ಳೆ ನೀಟಾಗಿ ಪುಳಿಯೋಗರೆನೇ ಟೇಸ್ಟು. ನಿಮಗೆ ಬೇರೆ ವ್ಯತ್ಯಾಸ ಏನು ಮಾಡಿಲ್ಲ, ಆದರೆ ಮಾಡೋ ಮೆಥಡಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಮನೇಲಿ ಒಂದ್ಸಲ ಟ್ರೈ ಮಾಡಿ. 100% ಎಲ್ಲರಿಗೂ ಇಷ್ಟ ಆಗುತ್ತೆ. ಜನರಲಾಗಿ ಶಾವಿಗೆ ಬಾತು ಎಲ್ಲ ಮಾಡಿರ್ತೀರ, ತರಕಾರಿ ಹಾಕಿ ಶಾವಿಗೆ ಬಾತು, ಶಾವಿಗೆ ಬೇಯಿಸ್ಬಿಟ್ಟು ಒಂದು ಬಾತು. ನಾನು ಮೊನ್ನೆ ರೀಸೆಂಟಾಗಿ ಒಂದು ವೀಡಿಯೋ ತೋರಿಸಿದ್ವಿ, ದಮ್ ಹಾಕಿ ಶಾವಿಗೆ ಬಾತು. ಅದೇ ಥರ ಇದು
ಹುಳಿ ಶಾವಿಗೆ ದಮ್ ಹಾಕಿ ಮಾಡುವಂಥದ್ದು ತುಂಬ ಚೆನ್ನಾಗಿ ಬರುತ್ತೆ, ಉದುದ್ರಾಗಿರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ದಯವಿಟ್ಟು ಮನೇಲಿ ಒಂದ್ಸಲ ಮಾಡಿಕೊಂಡು ಟ್ರೈ ಮಾಡಿ. ಖುಷಿಯಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ಥರ ಹೆಚ್ಚೆಚ್ಚು ಒಳ್ಳೊಳ್ಳೆ ಅಡುಗೆಗಳನ್ನ ತೋರಿಸ್ಕೊಡ್ತೀವಿ. ಹಾಗೆ ಇದೇ ರೀತಿಯಾದಂಥ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಕಲರ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರ ಜೊತೆ, ಸಂಬಂಧಿಕರ ಜೊತೆ ಎಲ್ಲ ಜೊತೆ ಹಂಚ್ಕೊಳ್ಳಿ. ಎಲ್ಲರ ಮನೇಲೂ ಒಳ್ಳೆ ಅಡುಗೆ ಆಗಲಿ ಅನ್ನೋದೇ ನಮ್ಮ ಉದ್ದೇಶ. ಹಾಗೆ ನಿಮ್ಮ ಮನೆ, ಮದುವೆ, ಯಾವುದೇ ರೀತಿಯಾದ ಶುಭ ಸಮಾರಂಭಗಳಿಗೆ RVR ಕೇಟರರ್ಸ್ನ ಮಾತ್ರ ಮರೆಯೋಕ್ಕೆ ಹೋಗಬೇಡಿ.